ನಾಗಿಣಿ ಎಲ್ಲರೂ ಒಟ್ಟಾಗಿ ಸೇರಿ ಆ ನಾಗಿಣಿಗೆ ಒಂದು ಕತೆ ಕಾಣಿಸೋಣ. ಹೇಳು ಮಯೂರಿ, ಅವತ್ತೇನಾಯ್ತು ಅಂತ ಹೇಳು. ಇವಳೆ ಆ ನಾಗಿಣಿ. ಆವತ್ತು ನಾನು ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿ ಮಲಗಿದ್ದೆ ನಿಜ. ನನ್ನ ದೇಹ ಕೆಲಸ ಮಾಡ್ತಿರ್ಲಿಲ್ಲ, ಆದ್ರೆ ನನ್ನ ಬುದ್ಧಿ ಜಾಗೃತವಾಗಿತ್ತು. ಮೋಸ. ಆ ಮಯೂರಿ ತನ್ನ ಮನುಷ್ಯ ಬುದ್ಧಿನ ತೋರಿಸ್ಬಿಟ್ಲು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಲು. ಆ ಅಮೃತನ ಮನೆಯಿಂದ ಓಡಿಸೋ ಅವಕಾಶ ಕೈ ತಪ್ಪೋಯ್ತು. ನನಗೆ ಗೊತ್ತು ಅಮೃತ, ನಿನ್ನ ಮನಸ್ಸಲ್ಲಿ ಇನ್ನೂ ಅನುಮಾನಗಳು ಬಗೆಹರಿದಿಲ್ಲ ಅಂತ. ಕೇಳಿಸ್ಕೊ, ಆವತ್ತು ನೀನು ಅಲ್ಲಿಂದ ಹೊರಟ ಮೇಲೆ ಶೇಷ ಬಂದಿದ್ಲು. ನಿನಗೆ ಶಾಕ್ ಆಯ್ತಲ್ವಾ? ನನಗೂ ಅಷ್ಟೇ ಶಾಕ್ ಆಯ್ತು ಅಮೃತ. ಬಣ್ಣದ ಮಾತುಗಳನ್ನಾಡಿ ನಿನ್ನ ಕಥೆ ಮುಗಿಸೋಕೆ ಹೊಂಚಾಕಿ ನನ್ನನ್ನು ಪ್ರೇರೇಪಿಸೋಕೆ ನೋಡಿದ್ಲು. ಆದರೆ ಅಪ್ರಾಮಾಣಿಕರ ಮಾತಲ್ಲಿ ಪ್ರಾಮಾಣಿಕತೆ ಇರೋದಕ್ಕೆ ಹೇಗೆ ತಾನೇ ಸಾಧ್ಯ? ಅವಳ ಧ್ವನಿಲಿದ್ದ ಸ್ವಾರ್ಥ, ಮೋಸ, ವಂಚನೆ ಎಲ್ಲ ನನಗೆ ಅರ್ಥ ಆಯಿತು. ತನ್ನ ಸ್ವಾರ್ಥ ಸಾಧನೆಗೆ ಯಾವ ಮಟ್ಟಕ್ಕೆ ಬೇಕಾದರೂ ಆ ಶೇಷ ಇಳಿತಾಳೆ ಅಂತ ನನಗೆ ಅರ್ಥ ಆಯಿತು. ನಂಬಿರೋ ನಿನ್ನಂಥ ಆಪ್ತ ಸ್ನೇಹಿತೆ ಬೆನ್ನಿಗೆ ಚೂರಿ ಹಾಕೋ ಅವಳು ಕೆಲಸ ಮುಗಿದ್ಮೇಲೆ ನನ್ನನ್ನು ಸುಮ್ಮನೆ ಬಿಡ್ತಾಳ ಹೇಳು? ನೀಚದ ಪರ ನಿಲ್ಲೋದು ನೀಚತನದಕ್ಕಿಂತ ಕೆಟ್ಟದು. ಪ್ರಾಣ ಕಾಪಾಡೋರ ಪರ ನಿಂತು ನಿನ್ನ ಋಣದ ಭಾರನ ಸ್ವಲ್ಪನಾದರೂ ಕಡಿಮೆ ಮಾಡ್ಕೊಳ್ಳೋಣ ಅಂತ ಈ ನಿರ್ಧಾರಕ್ಕೆ ಬಂದೆ. ಮಯೂರಿ, ನನ್ನ ಎದುರುಗಡೆ ನಿಂತಿರೋದು ನೀನೇನಾ? ಇದೆಲ್ಲ ಮಾತಾಡ್ತಾ ಇರೋದು ನೀನೇನಾ ಅಂತ ಆಶ್ಚರ್ಯ ಆಗ್ತಿದೆ. ಇಷ್ಟು ಬದಲಾವಣೆ ನಿನ್ನಲ್ಲಿ ನೋಡಿ ನನಗೆ ಖುಷಿನೂ ಆಗ್ತಿದೆ. ಶೇಷಳಲ್ಲಿ ಕಳ್ಕೊಂಡ ನನ್ನ ಸ್ನೇಹನ ಮತ್ತೆ ನಿನ್ನಲ್ಲಿ ಪಡ್ಕೊಂಡ್ಬಿಟ್ಟೆ ಮಯೂರಿ. ಬಿಡು ಅಮೃತ ಅವಳ ವಿಚಾರನ. ಈಗೆಲ್ಲ ಸರಿ ಹೋಯ್ತು ಅಲ್ವಾ? ಇನ್ಮೇಲೆ ನೀನು ಅರ್ಜುನ್ ಯಾರ ತೊಂದರೆನೂ ಇಲ್ಲದೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿರ್ಬೋದು. ಹಾಗೆ ಇನ್ನೊಂದು ವಿಚಾರ, ನಾನು ನಾಳೆ ಬೆಳಿಗ್ಗೆನೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನು, ಮನೆ ಬಿಟ್ಟು ಹೋಗೋದಾ? ಇಲ್ಲ, ಎಷ್ಟಕ್ಕೆಲ್ಲ ನೀನು ಮನೆ ಬಿಡೋ ನಿರ್ಧಾರ ಮಾಡಬಾರ್ದು ಮಯೂರಿ. ನೀನೆಲ್ಲೂ ಹೋಗೋ ಹಾಗಿಲ್ಲ. ಅಮೃತ, ಓವರ್ ಎಮೋಷ್ನಲ್ ಆಗಬೇಡ. ನನಗೆ ಮಂಗಳೂರಲ್ಲಿ ಹೈಯರ್ ಎಜುಕೇಷನ್ಗೆ ಅಡ್ಮಿಷನ್ ಸಿಕ್ಕಿದೆ. ಅದು ಅಲ್ಲದೆ ನಿನಗೂ ಅರ್ಜುನ್ಗೂ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶನೂ ಇದೆ. ನಿಮ್ಮಿಬ್ಬರ ಮಧ್ಯೆ ಇದ್ದು ನಿಮ್ಮ ಪ್ರೈವಸಿಗೆ ಧಕ್ಕೆ ತರೋಕೆ ನನಗೂ ಇಷ್ಟ ಇಲ್ಲ. ಇನ್ಮೇಲೆ ಅರ್ಜುನ್ ಸಂಪೂರ್ಣವಾಗಿ ನಿನ್ನವನು. ನಿಮ್ಮಿಬ್ಬರ ಮಧ್ಯೆ ಯಾರೂ ಬರಲ್ಲ, ನಾನು ಬರಲ್ಲ. 100 ಕಾಲ ಹೀಗೆ ಸಂತೋಷವಾಗಿರಿ. ಆದರೂ ನೀನು ಹೋಗ್ತಾ ಇರೋದು ನನಗಿಷ್ಟ ಇಲ್ಲ ಮಯೂರಿ. ಈಗಲೇ ಮನೆಯವ್ರಿಗೆ ವಿಚಾರ ಹೇಳ್ತೀನಿ. ನೀನು ಹೋಗಬಾರ್ದು ಅಷ್ಟೇ. ಇಲ್ಲ ಅಮೃತ, ಆ ಕೆಲಸ ಮಾಡಬೇಡ, ನನ್ನನ್ನು ತಡಿಬೇಡ. ನಾನು ನನ್ನ ಕನಸುಗಳನ್ನ ಆರಿಸ್ತಾ ನನ್ನ ವಿದ್ಯಾಭ್ಯಾಸ ಮುಂದುವರಿಸ್ತೀನಿ. ನನ್ನ ಜೀವನದ ಗುರಿ ಕಂಡ್ಕೋಬೇಕು. ಮನಸ್ಸಿಗಾಗಿರೋ ಗಾಯ ಆಗೋಕ್ಕೆ ಸ್ವಲ್ಪ ಬೇರೆ ಊರಿನ ಗಾಳಿ ನೀರು ಬೀಳೋದು ಅಗತ್ಯ ಅಲ್ವಾ? ನನಗೂ ಒಂದು ಬದಲಾವಣೆ ಬೇಕು ಅಮೃತ. ಒಬ್ಬ ಗೆಳತಿಯಾಗಿ ನನ್ನ ಮನಸ್ಸಿನ ಭಾರ ನಿನ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈ ವಿಚಾರದಲ್ಲಿ ಮನೆಯವ್ರನ್ನ ಒಪ್ಸೋ ಜವಾಬ್ದಾರಿ ನಿಂದು. ತುಂಬ ಹೊತ್ತಾಗಿದೆ, ನೀನು ಹೋಗಿ ಮಲ್ಕೊ.
ನಾನು ಹೊರಡೋಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಗುಡ್ ನೈಟ್. ನಾನು ಹೋಗ್ಬಿಟ್ಟು ಬರ್ತೀನಿ. ನಂಗೆ ಆಶೀರ್ವಾದ ಮಾಡಿ. ಮಯೂರಿ, ಯಾಕೆ ಅಂತ ನಿರ್ಧಾರ ತಗೊಂಡೆ? ಇಷ್ಟು ಬೇಗ ಈ ಮನೆ ನಿನಗೆ ಬೇಡ ಆಯ್ತಾ? ಅಜ್ಜಿ ಬೇಡ ಅದನ್ನ ಹೇಳು. ಮಯೂರಿ, ಮನೆ ತುಂಬ ಗಲ್ಗಲ ಅಂತ ಓಡಾಡ್ಕೊಂಡಿದ್ದೆ. ಹೋಗ್ಬೇಡ್ವೆ, ಇಲ್ಲೇ ಇದ್ಬಿಡೆ. ಅತ್ತೆ, ಅಜ್ಜಿ, ಈಗ ನನ್ನ ತಡಿಬೇಡಿ. ಅಮೃತ ಎಲ್ಲ ಹೇಳಿದಾಳೆ ಅನ್ಕೋತೀನಿ. ನನಗೂ ಒಂದು ಬದಲಾವಣೆ ಬೇಕು ಅಲ್ವಾ? ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ನೋಡು ಮಯೂರಿ, ಅಮೃತ ಹೇಳಿದ್ದಕ್ಕೆ ನಾವೆಲ್ಲ ಒಪ್ಕೊಂಡಿರೋದು. ಇಲ್ಲ ಅಂದಿದ್ರೆ ನೀನು ಮನೆ ಬಿಟ್ಟು ಹೋಗೋದಕ್ಕೆ ಖಂಡಿತ ನಾವು ಯಾರೂ ಒಪ್ಕೊಳ್ತಾ ಇರಲಿಲ್ಲ. ನಾವೆಲ್ಲ ಸ್ವಾರ್ಥಿಗಳಾಗ್ಬಿಟ್ವಿ ಅಂತ ಅನಿಸ್ತದೆ ಅಮ್ಮ. ನಮ್ಮ ಸಂತೋಷದ ಮಧ್ಯೆ ಇವಳ ಸಂತೋಷನ ಕಡೆಗಣಿಸ್ಬಿಟ್ವಿ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಇವಳಿ ಸ್ಥಿತಿ ಬರೋದಕ್ಕೆ ನಾವು ಕಾರಣ ಆಗ್ಬಿಟ್ವಾ ಅನಿಸ್ತಾ ಇದೆ. ಛೇ, ಹಾಗೆಲ್ಲ ಅನ್ಕೋಬೇಡ ಕರಣ್. ನೀವೆಲ್ಲ ಇಷ್ಟು ದಿನ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಆ ಸಂತೋಷದ ನೆನಪುಗಳನ್ನು ಹೊತ್ತು ಈ ಮನೆಯಿಂದ ಹೊರಟಿದ್ದೇನೆ ಹೊರತು ಯಾವುದೇ ಕಹಿ ನೆನಪುಗಳ ಜೊತೆ ಅಲ್ಲ. ನನ್ನ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಕಳಿಸಿ ಸಾಕು. ಅಜ್ಜಿ, ನಾವು ಆಗಲ್ಲ, ಒಳ್ಳೇದಾಗಲಿ. ಅತ್ತೆ, ಆಗಾಗ ಫೋನ್ ಮಾಡ್ತಾ ಇರು. ಮಯೂರಿ, ಕೋರ್ಸ್ ಮುಗಿದ ತಕ್ಷಣ ಬಂದುಬಿಡು. ಮಾವ. ಅರ್ಜುನ್, ಅಮೃತ, ಇಬ್ರಿಗೂ ಆಲ್ ದಿ ಬೆಸ್ಟ್. ಮುತ್ತಿನಂತ ಹೆಂಡತಿ ಸಿಕ್ಕಿದ್ದಾಳೆ ಕಣೋ ನಿನಗೆ ಅರ್ಜುನ್. ಜೋಪಾನ ಮಾಡ್ಕೊ. ನಿನಗೂ ಅಷ್ಟೇ ಅಮೃತ. ಅರ್ಜುನ್ ಅಂತ ಗಂಡ ಪಕ್ಕದಲ್ಲಿರೋವಾಗ ಹಾರಿಸ್ಕೊಂಡು ಹೋಗೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಗಟ್ಟಿಯಾಗಿ ಸೆರ್ಗಲ್ಲಿ ಗಂಟು ಹಾಕೋ ನಿನ್ನ ಗಂಡನ್ನ. ಬಾಯ್. ಸರಿ, ನಾನೇನು ಹೊಡ್ತೀನಿ. ಬಿಡು ಮಯೂರಿ. ಅಮ್ಮ, ನಾನು ಅಮೃತ ಅವರು ಮಯೂರಿನ ಡ್ರಾಪ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಆಶ್ರಮದ ಕಡೆ ಹೋಗಿ ಬರ್ತೀನಿ.
ಹುಷಾರು 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 ಲೈ ಬೆಳಗ್ಗೆಯಿಂದ ಸುತ್ತಿದ್ದಕ್ಕೆ ಸಿಗ್ತಾವ ಸಿಕ್ತಪ್ಪ ಬರ್ರಿ ಹುಡ್ಕೋ ಇನ್ನೊಂದ ಹುಡುಕ ಇವತ್ತು ಬೆಜ್ಜಾನ್ ಹಿಡ್ಕೊಂಡು ಹೋಗ್ಬೇಕಾ ಏನು ಮಗ ನಮ್ಮ ಲೈಫಲ್ಲಿ ಉಣ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರೋ ಟೈಮಲ್ಲಿ ಯಾವುದೋ ಕೆಲ್ಸಕ್ಕೆ ಬಾರ್ದಿರೋ ಅವನ್ನ ಹಿಡ್ಕೊಂಡಿರ್ಬೇಕಂತ ಇದೇ ಆಗೋಯ್ತಾ ನಮ್ಮ ಕತೆ ಅಲ್ಲ ಹೌದು ಗುರು ನೆಮ್ಮದಿಯಾಗಿ ಕೂತೊಂದು ಆಟ ಇಸ್ಪಿಟ್ ಆಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ನಮ್ಮ ಮಠದಲ್ಲಿ ಎಲ್ಲರೂ ಕೂತು ಮಜಾ ಮಾಡ್ತಾ ಇದ್ದಾರೆ, ನಾವು ಯಾವುದೋ ಹಿಡ್ಕೊಂಡು ಕೂತಿದ್ದೀವಿ. ಅದ್ಯಾವುದೋ ನಾಗಿಣಿ ಅಂತೆ, ನಾವು ಅದನ್ನು ಹಿಡಿಬೇಕಂತೆ. ಅಲ್ಲಿವರೆಗೂ ನಾವು ಯಾರೂ ರೆಸ್ಟ್ ಮಾಡೋಗಿಲ್ವಂತೆ. ಇದೊಳ್ಳೆ ಕರ್ಮ ಗುರು. ಹೌದು ಗುರು, ನಾಗಿಣಿ ಅಂದರೆ ಏನು? ಯಾವನಿಗೆ ಗೊತ್ತೋ. ಅದ್ಯಾವುದೋ ಹಿಂದಿ ಪಿಕ್ಚರ್ಲಿ ಶ್ರೀದೇವಿ ನೋಡಿದ ನೆನಪು. ಅದೇ ಮನುಷ್ಯರಾಗ್ತಾಳಂತೆ, ಸೇರ್ ತೀರ್ಸ್ಕೊತಾಳಂತೆ, ಭೂಮಿಗೆ ಬರ್ತಾಳಂತೆ. ಅದೇ ಏನೋ ಶಕ್ತಿಗಳಿರುತ್ತಂತೆ. ಇಷ್ಟೇ ಕಣಪ್ಪ ನಾಗಿಣಿ ಅಂದರೆ ಗೊತ್ತಿರೋದು. ನಾಗಿಣಿ ನಮ್ಮ ವರ್ಷದಲ್ಲಿದ್ರೆ ನಾವೇನು ಕೇಳಿದ್ರು ಮಾಡುತ್ತಂತೆ. ಹೌದಾ? ನಾಗಿಣಿ ನಾವೇನು ಕೇಳಿದ್ರು ಮಾಡ್ತಿಲ್ಲ ಅನ್ನೋಗಿದ್ದಿದ್ರೆ ನಾನು CM ಆಗ್ಬೇಕಂತ ಕೇಳ್ತಾ ಇದ್ನಪ್ಪ. ಗುರು ಅದೆಲ್ಲ ಬೂಡೆ ಗುರು. ನಡಿ. ಬೂಡೆ ಗಿಡ ಎಲ್ಲ ಏನು ಬಂತು? ಬಾಸ್ ಹೇಳಿರೋ ಕೆಲಸ ಮಾಡೋಣ, ಕಾಸು ತಗೊಳ್ಳೋಣ, ಪಾಕೆಟಲ್ಲಿ ಹಾಕೊಂಡು ಹೋಯ್ತಾರ ಅಷ್ಟೇ. ಗುರು ಹುಡುಕಿ ಕಾಡಿ ಚಂಚನ ಬಾಬಾ ಹೇಳಿದಾಗೆ ಗ್ರಹಣಕ್ಕೆ ಇನ್ನು 5 ದಿನಗಳು ಬಾಕಿ ಇದೆ. ಅಷ್ಟರೊಳಗೆ ನೀನು ನನಗೆ ಸಿಗಲೇಬೇಕು ನಾಗಿಣಿ. ನನ್ನ ನಿನ್ನ ಮಧ್ಯೆ ತೀರಬೇಕಾದ ಲೆಕ್ಕಗಳು ಸಾಕಷ್ಟಿವೆ ನಾಗಿಣಿ. ಪ್ರತಿಕಾರದ ದಾಹ ತೀರದೆ ಕುದಿತಾ ಇದ್ದೀನಿ ನಾಗಿಣಿ. ನನಗೆ ನಂಬಿಕೆ ಇದೆ ನಾಗಿಣಿ, ಈ ಸರ್ತಿ ನೀನು ನನಗೆ ಸಿಕ್ಕೇ ಸಿಕ್ತ್ಯ. ಈ ಗೋರನ ಲೆಕ್ಕಾಚಾರ ಯಾವುದು ತಪ್ಪಾಗೋದಿಲ್ಲ. ಕಾಡಿನಲ್ಲಿರೋ ಯಾವ ಮರಿನಾಗವನ್ನು ಬಿಡದೆ ಹಿಡ್ಕೊಂಬರೋದಕ್ಕೆ ನನ್ನ ಹುಡುಗನ ತಕ್ಷಕವನದ ಮೂಲೆಗೆ ಅಟ್ಟಿದ್ದೀನಿ ನಾಗಿಣಿ. ಈ ನಾಗಿಣಿ ಈ ಸರ್ತಿ ನಿನ್ನ ಹಿಡ್ದೇ ಹಿಡಿತೀನಿ.
ಈ ಘೋರ ಕಣ್ಣು ಹಾಕಿದ್ಮೇಲೆ ಯಾರಿಗೂ ಉಳಿಗಾಲ ಇಲ್ಲ. ಅಂಥದ್ರಲ್ಲಿ ನೀನು ಯಾವ ಲೆಕ್ಕ ನಾಗಿಣಿ? ಅಮೃತ ಅವರೇ, ನೀವೇನೇ ಹೇಳಿ, ಮಯೂರಿ ಹೋಗಿರೋದು ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಅನ್ಸುತ್ತೆ ಕಣ್ರಿ. ಸಹಜ ಅಲ್ವಾ ಅರ್ಜುನ್ ಅವರೇ? ಆದರೂ ಅವಳು ಈ ಥರ ಡಿಸಿಷನ್ ತೊಗೊಂಬಾರ್ದಾಗಿತ್ತು ಕಣ್ರಿ. ನಮ್ಮ ಜೊತೆನೇ ಆರಾಮಾಗಿ ಇದ್ಬಿಡ್ಬೋದಾಗಿತ್ತು. ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅರ್ಜುನ್ ಅವರೇ? ಹೌದು, ಇಷ್ಟು ದಿನ ಜೊತೆಯಲ್ಲಿದ್ದವರು ದೂರ ಹೋದರೆ ಬೇಜಾರಾಗೋದು ಸಹಜನೇ. ಆದರೆ ಅವಳ ದೃಷ್ಟಿಕೋನದಿಂದ ಯೋಚನೆ ಮಾಡಿ ನೋಡಿ, ಅವಳಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸಿರುತ್ತಲ್ವ. ಹೊಸ ಜಾಗ ಅವಳಲ್ಲಿ ಹೊಸ ಬದಲಾವಣೆ ತಂದರೂ ತರಬಹುದು. ಅವಳು ಹೋಗಿದ್ದು ಸರಿನೇ. ಅದೇಗ್ರಿ ಸರಿ ಆಗುತ್ತೆ? ದೂರ ಹೋಗೋದು ಪರಿಹಾರನ ಆಗಿದ್ರೆ? ಹಾಗಲ್ಲ ಅರ್ಚನಾ ಅವರೇ, ಮಯೂರಿ ತುಂಬ ಸೂಕ್ಷ್ಮ ಮನಸ್ಸಿರೋ ಹುಡುಗಿ. ಒಂದು ಹುಡುಗಿ ಜೀವನದಲ್ಲಿ ಯಾರಿಗಾದ್ರೂ ಮನ್ಸು ಕೊಟ್ಲು ಅಂತ ಇಟ್ಕೊಳ್ಳಿ, ಸಾಯೋವರೆಗೂ ಅವಳವ್ರನ್ನ ಮರೆಯೋದಕ್ಕಾಗಲ್ಲ. ನಿಮಗೆ ಗೊತ್ತಿದೆ ತಾನೆ ಮಯೂರಿ ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ಲು ಅಂತ. ನಿಮ್ಮನ್ನ ಮದುವೆ ಆಗಿ ನಿಮ್ಮ ಜೊತೆ ಬಾಳ್ ಕಟ್ಕೊಳ್ಳೋ ಕನ್ಸ್ಕೊಂಡಿದ್ಲು ತಾನೆ. ಏನೋ ಸಂದರ್ಭ ಹೇಗೇಗೋ ಇತ್ತು, ಏನೇನೋ ಆಯಿತು. ಹಾಗಂತ ಅವಳ ಮನಸ್ಸಲ್ಲಿ ನಿಮಗೆ ಕೊಟ್ಟಿರೋ ಜಾಗನ ಅಳ್ಸಾಕು ಅಂದರೆ ಹೇಗೆ ಹೇಳಿ? ನೋಡಿ, ನಾವಿಬ್ಬರೂ ಒಟ್ಟಿಗೆ ಇರೋದನ್ನ ದಿನ ನೋಡ್ತಾ ಅವಳು ಸಂಕಟ ಪಡ್ತಾ ಇರೋ ಬದಲು ದೂರ ಇರೋದೇ ವಾಸಿ ಅಲ್ವಾ? ಬುದ್ಧಿ ಎಷ್ಟೇ ತಿಳಿ ಹೇಳಿದ್ರು ಮನಸ್ಸು ಅನ್ನೋದು ತುಂಬ ದುರ್ಬಲ ಅರ್ಚನಾ ಅವರೇ. ಅವಳ ಭಾವನೆಗಳ ಮೇಲೆ ಅವಳಿಗೆ ಹಿಡಿತ ಸಾಧಿಸೋದಕ್ಕೆ ಕಷ್ಟ ಆಗಬಹುದು. ನಮಗೂ ಅದರಿಂದ ಇರ್ಸು ಮುರ್ಸು. ಮಯೂರಿ ಇದನ್ನೆಲ್ಲ ಯೋಚನೆ ಮಾಡಿ ಬೇರೆ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು ಅನ್ಸುತ್ತೆ. ವಾವ್, ಪರವಾಗಿಲ್ಲ ಕಣ್ರಿ, ನೀವಿಷ್ಟೆಲ್ಲ ಡೀಪಾಗಿ ಅನಲೈಸ್ ಮಾಡಿದ್ದೀರಾ. ನೀವು ಹೇಳೋದು ಸರಿನೇ. ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರೀತಿ ವಿಷಯ ಬಂದಮೇಲೆ ಎಲ್ಲರೂ ಒಂದೇ ಅಲ್ವಾ? ಇವಾಗ ನನ್ನೇ ತಗೊಳ್ಳಿ, ಒಂದ್ಸತಿ ನಿಮಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ. ಈಗ ಅದನ್ನು ಬದಲಾಯಿಸ್ಕೊ ಅಂದ್ರೆ ಆಗುತ್ತಾ ನನಗೆ? ಯಾರಿಗೊತ್ತು, ಗಂಡಸ್ರ ಬುದ್ಧಿ ಯಾವಾಗ ಹೇಗೆ ತಿರುಗುತ್ತೋ ಏನೋ. ಬೇಡ ನೋಡಿ, ನನಗೆ ಚಾಲೆಂಜ್ ಮಾಡಿಬಿಡಿ ನೀವು. ಆಮೇಲೆ ನಿಮಗೆ ಗೊತ್ತಲ್ಲ, ನಾನೇನಾದರೂ ಹಠಕ್ಕೆ ಬಿದ್ದರೆ ಅಷ್ಟೇ. ಓಹೋ, ಹೌದಾ? ಏನ್ ಮಾಡ್ತೀರಾ ಮಾಡಿ ನೋಡೋಣ. ಮನ್ಸು ಬದಲಾಯಿಸ್ತೀರಾ? ಬದಲಾಯಿಸಿ.